ಇದು ನಮ್ಮ ಸುದ್ದಿ, ನಮ್ಮ ಮಳವಳ್ಳಿ, ನಮ್ಮ ಹೋರಾಟಕ್ಕಾಗಿ ಸದಾ ವೀಕ್ಷಿಸಿ. ಬಂಧುಗಳೇ, ಮಳವಳ್ಳಿ ತಾಲೂಕು ವಲಯ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈಗಾಗಲೇ ನಾಗಮೋಹನ್ ದಾಸ್ ವರದಿಯನ್ನು ಸರಿಪಡಿಸುವಂತೆ ಮತ್ತು ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಇಡೀ ರಾಜ್ಯದಾದ್ಯಂತ ಒಂದು ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ಈ ಸಂಬಂಧವಾಗಿ ನಮ್ಮ ಮಳವಳ್ಳಿ ತಾಲೂಕಿನಿಂದ ಬೃಹತ್ತಾದ ಪ್ರತಿಭಟನೆಯನ್ನು ಈಗಾಗಲೇ ನಾವು ನಡೆಸಿದ್ದೇವೆ ಮತ್ತು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕಾಗಿ ಮಾನ್ಯ ಉರಿಲಿಂಗಿ ಪೆದ್ದಿ ಮಠದ ಮಹಾ ಸಂಸ್ಥಾನ ಮಠದ ಸ್ವಾಮೀಜಿಗಳಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಮತ್ತು ಇನ್ನಿತರ ರಾಜ್ಯ ಮಟ್ಟದ ನಮ್ಮ ಬಲಗೈ ಸಮುದಾಯದ ನಾಯಕರ ಒಂದು ಆದೇಶದ ಮೇರೆಗೆ ದಿನಾಂಕ 18/8/2025 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ತೀರ್ಮಾನ ಆಗಿದೆ. ಆ ಒಂದು ಪ್ರತಿಭಟನೆಗೆ ನಮ್ಮ ಮಳವಳ್ಳಿ ತಾಲೂಕಿನಿಂದ ನಾವು ಬಸ್ಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದು, ಬಸ್ಗಳು ಮಳವಳ್ಳಿ ಪ್ರವಾಸಿ ಮಂದಿರದ ಎದುರುಗಡೆ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಿಂದ ದಿನಾಂಕ 18/8/2025 ಸೋಮವಾರ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಇಲ್ಲಿಂದ ನಾವೆಲ್ಲರೂ ಕೂಡ ಹೊರಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆ ನಮ್ಮ ಈ ಬಲಗೈ ಸಮುದಾಯದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮುಂದಿನ ತಲೆಮಾರಿನ ಸಮುದಾಯಗಳು ಶಾಪವನ್ನು ಆಗ್ತವೆ ನಮಗೆ. ನಾವೇನಾದರೂ ಈ ಒಂದು ವರದಿಯನ್ನು ಒಪ್ಪಿಕೊಂಡಂಥ ಪಕ್ಷದಲ್ಲಿ ಇದು ಇಡೀ ಬಲಗೈ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇದನ್ನು ತೀವ್ರವಾಗಿ ಪ್ರತಿಭಟನೆ ಮಾಡಬೇಕು. ನಾವು ಯಾವ ಒಂದು ಸಮುದಾಯದ ವಿರುದ್ಧನೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಅವರ ಸಹಾಯ ಪಂಗಡಗಳಿಗೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋದರಲ್ಲಿ ನಮ್ಮದು ಯಾರಿಗೂ ಕೂಡ ತಕರಾರು ಇಲ್ಲ, ಅಪಸ್ವರವೂ ಇಲ್ಲ. ನಾವು ಕೂಡ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಮಾಡ್ತಕ್ಕಂಥ ಸಮುದಾಯ. ನಾವು ನ್ಯಾಯಯುತವಾದಂಥ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಏನು ನಮಗೆ ತಕ್ಕಬೇಕು ಆ ಪಾಲುಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಮಳವಳ್ಳಿ ತಾಲೂಕಿನ ಎಲ್ಲ ನನ್ನ ಬಲಗೈ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಯುವಕರು, ಚಿಂತಕರು ಇದರಲ್ಲಿ ಭಾಗವಹಿಸಿ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರ ನಮ್ಮ ಏನು ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ